ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಹೊಳೆನರಸೀಪುರ ಅಂತಂದರೆ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಕರ್ಮಭೂಮಿ. ದೇವೇಗೌಡರು ಮೊದಲು MLA ಆಗಿದ್ದು ಅದೇ ಕ್ಷೇತ್ರದಿಂದ. ಸೊ ಚೆನ್ನಮ್ಮ ಅವರು MLAಯ ಪತ್ನಿಯಾಗಿ ಹೊಳೆನರಸೀಪುರಕ್ಕೆ ಬಂದವರು. ಜನ ಏನು ಹೇಳ್ತಾರೆ, ಸದ್ಯ ಏನಾಗ್ತಿದೆ ಅಲ್ಲಿ? ರಕ್ಷಿತ್, ಬೆಳಗಿಂದಲೂ ಕೂಡ ಹೊಳೆನರಸೀಪುರ ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಗ್ರಾಮಸ್ಥರು ಕೂಡ ಚೆನ್ನಮ್ಮನವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ಳಕ್ಕೆ ಬರ್ತಾ ಇರುವಂತದ್ದು. ನಿನ್ನೆ ಬೆಂಗಳೂರಿನ 11 ಗಂಟೆ ಸುಮಾರಿಗೆ ಹೊರಟಂತಹ ಪಾರ್ಥಿವ ಶರೀರ ನಸುಕಿನ ಜಾವ 2:30-3 ಗಂಟೆ ಸುಮಾರಿಗೆ ಹೊಳೆನರಸೀಪುರಕ್ಕೆ ತಲುಪಿತು. 178 ಕಿಲೋಮೀಟರ್ ಉದ್ದಕ್ಕೂ ಕೂಡ ಜನ ಸರ್ತಿ ಸಾಲಲ್ಲಿ ನಿಂತ್ಕೊಂಡ್ಬಿಟ್ಟು ಅಂತಿಮ ದರ್ಶನ ಪಡೆದುಕೊಳ್ಳುವಂತಹ ಕೆಲಸ ಮಾಡಿದ್ರು. ಈಗಲೂ ಕೂಡ ಇದು HD ರೇವಣ್ಣವರ ನಿವಾಸ. HD ರೇವಣ್ಣವರ ನಿವಾಸದ ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾವಿರಾರು ಜನ ಬೆಳಗ್ಗಿಂದಲೂ ಕೂಡ ಸರ್ತಿ ಸಾಲಲ್ಲಿ ನಿಂತು ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಚೆನ್ನಮ್ಮನವರು ಎಲ್ಲೂ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡೇ ಇದ್ರೂ ಸಹ ಬರುವಂತಹ ಜನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತಹ ಕೆಲಸವನ್ನ ಚೆನ್ನಮ್ಮನವರು ಮಾಡ್ತಾ ಇದ್ರು. ಮುಖ್ಯವಾಗಿ ಈ ಮನೆಗೆ ಬರುವಂತಹ ಜನ, ಕಷ್ಟವನ್ನು ಹೇಳಿಕೊಂಡು ಬರುವಂತಹ ಜನರಿಗೆ ಮೊದಲು ಚೆನ್ನಮ್ಮನವರು ಕೇಳ್ತಾ ಇದ್ದು ಊಟ ಆಯ್ತಾ, ಊಟ ಮಾಡ್ಕೊಳ್ಳಿ ಅಂತ ಹೇಳಿ. ಹೀಗಾಗಿ ಆ ಜನರಿಗೆ ಆ ಒಂದು ತಾಯಿಯ ಮಮತೆ ಏನಿದೆ ಅದನ್ನ ಎಲ್ಲರೂ ಕೂಡ ಈಗ ದುಃಖದಲ್ಲಿ ತೋರಿಸ್ಕೊಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಈಗಲೂ ಕೂಡ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಕ್ಕೆ ಬಂದಂತಹ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರಿದೆ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಭವಾನಿ ರೇವಣ್ಣವರು ಕೂಡ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬರುವಂತಹ ಜನರಿಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಜೊತೆಗೆ ಅಂತಿಮ ದರ್ಶನ ಪಡೆದುಕೊಂಡು ಹೋಗೋದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ಕೆಲಸವನ್ನ ಭವಾನಿ ರೇವಣ್ಣ ಅವರು ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಇಲ್ಲ ಅನ್ನೋ ಒಂದು ಕೊರಗು ಕೂಡ ಅವರಿಗಿದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣವರಿಗೆ ಅಜ್ಜಿ ಅಂದ್ರೆ ತುಂಬಾ ಅಂದ್ರೆ ಪ್ರೀತಿ ಇತ್ತು. ಅವ್ರು ನಿನ್ನೆ ಕೂಡ ನಮ್ಮ ಜೊತೆ ಮಾತನಾಡೋಕೆ ಹೇಳ್ತಾ ಇದ್ರು. ಸರ್ವ ಪ್ರಯತ್ನಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅವ್ರನ್ನ ಕರೆತರೋದಕ್ಕೆ, ಆದ್ರೆ ನೋಡೋಣ ಏನಾಗುತ್ತೆ ಅಂತ ಕೂಡ ಅವರು ಹೇಳ್ತಾ ಇದ್ರು. ಈಗ ನಾವು ನೋಡ್ತಿರುವಂತಹ ಜನಸಂಖ್ಯೆ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಇದ್ದಾರೆ. ಸರ್, ಇವತ್ತು ಚೆನ್ನಮ್ಮನವರು ನಮ್ಮನ್ನೆಲ್ಲನೂ ಕೂಡ ಅಗಲಿ ಹೋಗಿದ್ದಾರೆ. ಏನ್ ಹೇಳ್ತೀರಿ ಸಂದರ್ಭ? ಭಾರಿ ದುಃಖ ಆಗುತ್ತೆ, ದುಃಖದ ಸಂಗತಿ. ಈಗ ಅವರು ದೇವೇಗೌಡರು ಅದನ್ನೇ ಕೊರಗಿ ಇದಾಗ್ತಾರೆ. ಮಕ್ಕಳು ಕಣ್ಣೀರಾಗ್ತಾ ಇದ್ದಾವೆ. ಅಮ್ಮನ ಅದೃಷ್ಟದಲ್ಲಿ ಎಲ್ಲ ಇಷ್ಟೆಲ್ಲ ಬಂದಿದೆ. ದಯವಿಟ್ಟು ದೇವರವರಿಗೆ ಆರೋಗ್ಯವಾಗಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆಗಲಿದ್ದು ತುಂಬ ನೋವಾಗಿದೆ. ನಮ್ಮ ಮನೆಗೂ, ನಮ್ಮ ತಾತನ ಕಾಲದಿಂದ ನಮ್ಮ ಮನೆಗೂ ಬರ್ತಿದ್ರಂತೆ. ಅಂದರೆ ಅಷ್ಟು ಒಡನಾಟ ಇತ್ತು ಗೌಡ್ರಿಗೂ ಮತ್ತು ನಮ್ಮ ಮನೆಗೂ. ಈಗ ಅವರು ಕೇಳಿದ್ರೆ ಈಗ ಬೇಜಾರಾಗುತ್ತೆ. ಬಟ್ ಅವ್ರ ಕಡೆಯಿಂದನೇ ಎಲ್ಲ ಇದಾಗಿದೆ. ಬಟ್ ಮನೆಗೂ ಎಲ್ಲ ಬರೋರಂತೆ, ನಮ್ಮ ಮನೆಗೂ ಎಲ್ಲ ಬರೋರಂತೆ. ಚೆನ್ನಮ್ಮ ಅವರು ಕುಳ್ಳಪ್ಪನವ್ರ ಮೊಮ್ಮಗ ಅಂತ ಅಂದ್ಬಿಟ್ಟು ಕರೆಯೋರು. ತುಂಬ ನೋವಾಗಿದೆ. ಒಳ್ಳೇದು ಮಾಡೋರು ಸರ್, ಒಳ್ಳೇದು ಮಾಡೋರು, ತುಂಬ ಒಳ್ಳೇದು ಮಾಡೋರು. ಹೃದಯವಂತೆ ಆ ವಿಚಾರದಲ್ಲಿ ಮಾತ್ರ ಕಷ್ಟ ಅಂತ ಬಂದವರಿಗೆ ಹೃದಯವಂತೆ. ಆಮೇಲೆ ಯಾರೇ ಹಸ್ಕೊಂಡೋದ್ರು ಮನೆಗೆ ಊಟ ಹಾಕೋದ್ರಲ್ಲಿ ಹೃದಯವಂತೆ. ಊಟ ಹಾಕೋದು ರಾಜಕೀಯದಲ್ಲಿ ಇದ್ರು ಇಲ್ಲಾಂದ್ರೂ ಕೂಡ ಅದೇ ಪರಿಹಾರ ಕೊಡಿಸ್ತಾ ಇದ್ರು ಕಷ್ಟಕ್ಕೆ ಅಂತ. ಕಷ್ಟಕ್ಕೆ ಪರಿಹಾರ ಕೊಡಿಸ್ತಾ ಇದ್ರು. ಯಾವುದೇ ಸರಳ ಸಜ್ಜನಿಕೆ, ಯಾವುದೇ ಒಂದು ಆಮಿಲ್ಲ ಅವ್ರಿಗೆ, ಆಮಿಲ್ಲ ಅವ್ರಿಗೆ. ಆಮಿಲ್ದೇ ಒಂದು ಏನು ಗೊತ್ತಿಲ್ಲ ಥರ ಕಾರ್ಯ ತೊಡಸ್ಕೊಂಡಿದ್ರು ಅವರು ಜನಸೇವೆಯಲ್ಲಿ. ರಕ್ಷಿತ್, ಮತ್ತೊಂದು ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ 10 ಗಂಟೆ ಸುಮಾರಿಗೆ ಇಲ್ಲಿ ಮನೆಯಲ್ಲಿ ಒಂದು ಅಂತಿಮವಾದಂತಹ ವಿಧಿವಿಧಾನಗಳನ್ನ ನೆರವೇರಿಸೋದಕ್ಕೆ ಈಗ ಕುಟುಂಬಸ್ಥರುಗಳು ಸಜ್ಜಾಗ್ತಿರುವಂಥದ್ದು. ಮುತ್ತೈದೆಯಾಗಿ ನಿಧನರಾಗಿರುವಂತಹ ಚೆನ್ನಮ್ಮನವರಿಗೆ ಈ ನಿವಾಸದಲ್ಲಿ ಅವರಿಗೆ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಗಳನ್ನು ಉಡಿಸುವ ಮೂಲಕ ಕುಟುಂಬಸ್ಥರು ಮಾಡಬೇಕಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಂತರದಲ್ಲಿ ಇಲ್ಲಿಂದ ನೇರವಾಗಿ ದೇವೇಗೌಡರು ಏನು ತಾವು ಹಿಂದೆ ವಾಸವಾಗಿದ್ದಂತಹ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ನೇರವಾಗಿ ಒಂದು ಮೆರವಣಿಗೆ ಮುಖಾಂತರವಾಗಿ ಅಂತ್ಯಕ್ರಿಯೆ ಮಾಡುವಂತಹ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲಿನಲ್ಲಿ ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಈ ಸಾಲೇನಿದೆ ಬೆಳಗ್ಗೆದೂ ಕೂಡ ಇಷ್ಟೇ ಉದ್ದ ಸಾಲಿದೆ. ಈಗಲೂ ಕೂಡ ಜನ ಬರುವಂತಹ ಎಲ್ಲರ ಕಣ್ಣಲ್ಲೂ ಕೂಡ ನೀರು ಇರುವಂತದ್ದು. ಸರ್ ಹೇಳಿ ಸರ್. ಈಗ ಚೆನ್ನಮ್ಮನವರು ಭೇಟಿಯಾಗಿ ನಾವು ಅವತ್ತಿಂದಲೂ ನಾವು ಇಲ್ಲೇ ಹೊಳೆನರಸೀಪುರ ತಾಲೂಕಲ್ಲಿ ಚಟ್ನಿಯಲ್ಲಿ ನಾವು ವಾಸ ಮಾಡ್ತಿರೋದು. ಅವ್ರು ರೇವಣ್ಣರು ಅವರು ಎಲ್ಲ ಜೊತೆಲಿ ನಾವು ಇದು ಮಾಡ್ಕೊಂಡು ಒಳನಾಟ ಇದ್ದಿದ್ದು. ಅವತ್ತಿಂದ ನಾವು ಪಾಪ ಅಮ್ಮ ಅರ್ಧದಲ್ಲಿದ್ದಿತ್ತು. ಆಗ್ಲಿಂದಲೂ ದೇವೇಗೌಡರಲ್ಲಿ ನಾವು ಭಾರಿ ಹಳೇ ಸ್ನೇಹಿತರು. ನಮ್ಮ ಅಣ್ಣ ತಮ್ಮದ್ರಪ್ಪ ಬಂಬರಿಗೆಲ್ಲವ ಚೆನ್ನಾಗಿದೆ ಮಾತ್ರ. ಹೋಗಿ ಸಸ್ತಿತ್ತು ದುಃಖ ಒಂದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಓಕೆ, ನಾವು ದೇವೇಗೌಡರು ಭಕ್ತರು, ರೇವಣ್ಣ ಭಕ್ತರು, ದೇವೇಗೌಡರು ಭಕ್ತರು ನಾವು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆ ಥರ ಈ ಥರ ಸಂಬಂಧ ಇನ್ನೆಲ್ಲೂ ಸಿಗಲ್ಲ. ಆ ತಾಯಿ ಅಂತ ಋಣ ಎಲ್ಲೂ ಸಿಗಲ್ಲ. ಯಾವ
ವಂಶದಲ್ಲೂ ಕೂಡ ಈ ಥರ ಜನ ಓಕೆ. ಅಂತ ಪುಣ್ಯವಂತ ತಾಯಿ ಅವ್ರು ನೋಡೋಕ್ಕೆ ದರ್ಶನ ಬೇಕು ಅಂತ ಹೋಗ್ತಾ ಇದ್ದೀವಿ. ಎಸ್ ಅಕ್ಷತ್, ಈ ಬರುವಂತಹ ಪ್ರತಿಯೊಬ್ಬ ಜನರು ಕೂಡ ಅದನ್ನೇ ಹೇಳ್ತಿರುವಂತದ್ದು. ತಾಯಿ ಸ್ವರೂಪಿ ಚೆನ್ನಮ್ಮನವರು ಬರುವಂತಹ ಜನರಿಗೆ ಕೂರಿಸಿ ಕಷ್ಟವನ್ನ ಕೇಳಿ ಅದಕ್ಕೆ ಪರಿಹಾರ ಒದಗಿಸುವಂತಹ ಕೆಲಸವನ್ನ ಚೆನ್ನಮ್ಮನವರು ಮಾಡ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಅಕ್ಷತ್. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.